ಗುರುವಾರ ನಟ ವಿಜಯ್ ಅವರ ಪದಗ್ರಹಣ ನಡೆಯುವಂತದ್ದು ಅನುಮಾನ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ನಟ ವಿಜಯ್ ಅವರು ಸಿಎಂ ಆಗಿ ಪದಗ್ರಹಣ ಮಾಡಬೇಕಾಗಿತ್ತು. ಆದರೆ ಗುರುವಾರ ಪದಗ್ರಹಣ ಕಾರ್ಯಕ್ರಮ ನಡೆಯುವಂತದ್ದು ಬಹುತೇಕ ಡೌಟ್. ಸಂಖ್ಯಾಬಲದ ಕೊರತೆ ಇದೆ. ಈ ಹಿನ್ನೆಲೆಯಲ್ಲಿ ಮುಂದೂಡಿಕೆ ಆಗ್ತಿದೆಯಾ ಅನ್ನೋ ಅನುಮಾನ ಕಾಡ್ತಾ ಇದೆ. 118 ಶಾಸಕರ ಸಂಖ್ಯಾಬಲವನ್ನ ರಾಜ್ಯಪಾಲರು ಕೇಳಿದ್ದಾರೆ. ಆಯಿತು, ಸರ್ಕಾರ ರಚನೆ ಮಾಡ್ತೀರಾ? ಎಲ್ಲಿದ್ದಾರೆ 118 ಜನ ಶಾಸಕರು? ಆ ಸಂಖ್ಯಾಬಲ ನಿಮ್ಮಲ್ಲಿ ಎಲ್ಲಿದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಸಂಖ್ಯಾಬಲದೊಂದಿಗೆ ಬರೋದಕ್ಕೆ ನಟ ವಿಜಯ್ ಅವರಿಗೆ ಸೂಚನೆ ಕೊಟ್ಟಿದ್ದಾರಂತೆ. ನಿಮ್ಮ ಹತ್ರ 118 ಶಾಸಕರ ಬಲಾಬಲ ಇದ್ದಿದ್ದೆ ಆದರೆ ಆಗ 118 ಜನ ಶಾಸಕರ ಒಂದು ಸಿಗ್ನೇಚರು ಅಥವಾ ಅವರು ಕೊಟ್ಟಿರುವಂತಹ ಒಂದು ಬೆಂಬಲದ ಪತ್ರ, ಇದು ಯಾವುದನ್ನಾದರೂ ಒಂದು ತೆಗೆದುಕೊಂಡು ನೀವು ಬರಬೇಕು. ಅವ್ರು ಸೈನ್ ಮಾಡಿರಬೇಕು, ಇಲ್ಲ ನಾನು ಬೆಂಬಲ ಕೊಟ್ಟಿದ್ದೀನಿ ಅಂತ, ಇಲ್ಲ ಅವರೊಂದು ಪತ್ರ ಕೊಟ್ಟಿರಬೇಕು, ಎಲ್ಲರೂ ಸೇರಿಕೊಂಡು ಒಂದು ಪತ್ರನಾದರೂ ಬರೆದಿರಬೇಕು. ಆದರೆ ಅದ್ಯಾವುದು ಕೂಡ ಇಲ್ಲ. ಹೀಗಾಗಿ ನೀವೇನೋ ದಾವೆ ಮಾಡ್ತಾ ಇದ್ದೀರಿ ಸರ್ಕಾರ ರಚನೆ ಮಾಡೋದಕ್ಕೆ, ಆದರೆ ಸಂಖ್ಯಾಬಲದ ಕೊರತೆ ಇದೆ. ಹೀಗಾಗಿ ಮೊದಲು 118 ಜನ ಶಾಸಕರು ಯಾರೇ ಇದ್ದರೂ ಕೂಡ ಅವರ ಬೆಂಬಲದ ಪತ್ರವನ್ನು ತನ್ನಿ, ನೀವು ನಂತರದಲ್ಲಿ ನಾವು ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕಾನೂನು ತಜ್ಞರ ಸಲಹೆಯನ್ನು ಗವರ್ನರ್ ಅವರು ಕೂಡ ಈಗ ಪಡ್ಕೊಳ್ತಾ ಇದ್ದಾರೆ. ಒಂದು ವೇಳೆ ಮೆಜಾರಿಟಿ ಇರುವಂತಹ ಪಕ್ಷ ಬಂದು ಸರ್ಕಾರ ರಚನೆ ಮಾಡ್ಕೊಳ್ಳೋದಕ್ಕೆ ಕೇಳಿದಾಗ, ಈ ರೀತಿ ಒಂದು ಸಮಸ್ಯೆ ಎದುರಾದಾಗ ಅದಕ್ಕೆ ಕಾನೂನಿನಲ್ಲಿ ಏನು ಅವಕಾಶ ಇದೆ ಅನ್ನುವಂಥದ್ದನ್ನು ತಮಿಳುನಾಡು ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಅವರು ಕಾನೂನು ಸಲಹೆ ಕೂಡ ಪಡ್ಕೊಳ್ತಾ ಇದ್ದಾರೆ.